Hi everyone, welcome to my channel. I'm Kumar. ಸೊ ಈಗ ಇಂಟೆಗ್ರೇಷನ್ ನ ಡೆಫಿನೆಟ್ ಇಂಟೆಗ್ರಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಟೆಗ್ರೇಷನ್ ಮಾಡಿದ್ವಿ. ಆಕ್ಚುಲಿ ಡೆಫಿನೆಟ್ ಇಂಟೆಗ್ರಲ್ ತುಂಬಾ ಸುಲಭ ಇರುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇರುವಂತ ಪ್ರಾಬ್ಲಮ್ ಅಲ್ಲಿ ನಾವೀಗ ಒಳಗಡೆ 2x+1 ಇದೆ. ಈ ಒಳಗಡೆ ಇರುವಂತಹ 2x+1 ಮತ್ತೆ x-3 ಫಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ಸೊ ಫಸ್ಟ್ ನಾವು ಲೆಟ್ ಅಸ್ ಸ್ಟಾರ್ಟ್ ರೈಟಿಂಗ್ ದ ಸೊಲ್ಯೂಷನ್. ಫಸ್ಟ್ ಕೊಟ್ಟಿರೋದನ್ನ ಐ ಅಂತ ಬರ್ಕೊಬೇಕು. ಐ ಇಸ್ ಈಕ್ವಲ್ ಟು ಇಂಟೆಗ್ರಲ್ 0 to 1. ಸೊ ಈ 2x+1 ನ x-3 ಮಲ್ಟಿಪ್ಲೈ ಮಾಡ್ಬೇಕು. ಇದು ಆಕ್ಚುಲಿ ನೀವು ಒಂದು 6th 7th ಓದಿರುವಂತದ್ದು. 2x ಇಂಟು ಎಕ್ಸ್ ಮಾಡ್ತೀನಿ, 2x² ಆಗುತ್ತೆ. ಮೈನಸ್ 2x ಇಂಟು 3 ಏನಾಗುತ್ತೆ, 6x ಆಗುತ್ತೆ. ಪ್ಲಸ್ 1 ಇಂಟು ಎಕ್ಸ್ ಏನಾಗುತ್ತೆ, 1x ಆಗುತ್ತೆ. ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಆಗುತ್ತೆ. ಸೊ ಇದು ನಾನು ಮಲ್ಟಿಪ್ಲೈ ಮಾಡ್ಕೊಂಡಾಗ ಬರ್ತಿರುವಂತದ್ದು 3x ನ ಬರೀಬೇಕಾಗುತ್ತೆ. ಸೊ ಈಗ ಇದನ್ನ ಮತ್ತೆ ನಾವು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ದಿಸ್ ಇಸ್ ಆಕ್ಚುಲಿ ನಿಮಗೆ ಬೇಸಿಕ್ ಇದು 2x² ನ ಬರ್ಕೋತೀನಿ. ಮೈನಸ್ 6x ಪ್ಲಸ್ 1x ಏನಾಗುತ್ತೆ, ಮೈನಸ್ 5x ಆಗುತ್ತೆ. ಮೈನಸ್ 3 ನನಗೆ ಹಾಗೆ ಬರ್ಕೊಂಡೆ ಇಂಟು dx. ಈಗ ನನಗೆ ಇಂಟೆಗ್ರೇಷನ್ ಮಾಡ್ಕೊಳಕ್ಕೆ ಈಸಿ ಆಯ್ತು. ಇದು ನಿಮ್ಗೆ ಆಕ್ಚುಯಲ್ ಡಿಪ್ಲೊಮೊ ಇಂಟೆಗ್ರೇಷನ್ ಮಾಡ್ತಾ ಇದ್ದೀರಾ. ಸೊ 2 ಕಾನ್ಸ್ಟೆಂಟ್ ಎಕ್ಸ್ ಗೆ ಇಂಟಗ್ರೇಟ್ ಮಾಡಿದಾಗ ಪವರ್ ರೈಸ್ ಆಗುತ್ತೆ, x³ 3 ಆಗುತ್ತೆ. 5 ಹಂಗೆ ಇರುತ್ತೆ, ಎಕ್ಸ್ ಏನಾಗುತ್ತೆ, x²/2 ಆಗುತ್ತೆ. ಮೈನಸ್ 3 ಇರೋದು 3x ಆಗುತ್ತೆ. ಈಗ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಲೋವರ್ ಲಿಮಿಟ್ ಇದೆಲ್ಲ ಪವರ್ ನ ರೈಸ್ ಮಾಡಿರುವಂತದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತದ್ದು. ಸೊ ಎಕ್ಸ್ ಇರುವಂತದ್ದು x², 1 ಅಂತ ಅನ್ಕೋಬೇಕು, x²/2 ಆಗುತ್ತೆ. ಸೊ 3 ಕಾನ್ಸ್ಟೆಂಟ್ ಏನಿಲ್ಲ ಅಂದಾಗ 3x ಆಗುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡ್ತೀನಿ 0 to 1. ಸೊ ಈಗ ನಾವೇನ್ ಮಾಡೋಣ, ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಅಪ್ಲೈ ಮಾಡೋಣ. ಫಸ್ಟ್ ಒನ್ ಅಲ್ಲಿ ನೀವು ನೋಡಿದಾಗೆ ನಾವು ಕಾನ್ಸ್ಟೆಂಟ್ ಸಪರೇಟ್ ಬರ್ಕೊಂಡು ಕೂಡ ನಾನು ಏನ್ ಮಾಡ್ಬೋದು, ಲಿಮಿಟ್ ನ ಅಪ್ಲೈ ಮಾಡ್ಬೋದು. ಈಗ ಕಾನ್ಸ್ಟೆಂಟ್ ನ ಸಪರೇಟ್ ಬರ್ಕೊಂಡು ಲಿಮಿಟ್ ಅಪ್ಲೈ ಮಾಡ್ತೀನಿ. ಲೆಟ್ 2/3 ಹಂಗೆ ಇರ್ಲಿ. ಫಸ್ಟ್ ಅಪ್ಪರ್ ಲಿಮಿಟ್ ಹಾಕ್ತೀನಿ ಎಕ್ಸ್ ಗೆ 1³ ಆಯ್ತು. ಸೊ ಎಕ್ಸ್ ಆಗಲ್ 1³ ಮೈನಸ್ ಅದೇ ಎಕ್ಸ್ ಗೆ 0 ಹಾಕ್ತೀನಿ, ಲೋವರ್ ಲಿಮಿಟ್ 0 ಆಗುತ್ತೆ. ಮೈನಸ್ ಈ 5/2 ಕಾನ್ಸ್ಟೆಂಟ್ ತೆಗಿತೀನಿ. ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ 1² ಆಗುತ್ತೆ. ಮೈನಸ್ ಅದೇ ಎಕ್ಸ್ ಗೆ ಲೋವರ್ ಲಿಮಿಟ್ 0 ಆಗುತ್ತೆ. ಪ್ಲಸ್ 3 ಬರ್ಕೊಂಡೆ. ಸೊ ಇಲ್ಲಿ ಮೈನಸ್ 3 ಇಂಟು ಎಕ್ಸ್ ಗೆ ಅಪ್ಪರ್ ಲಿಮಿಟ್ 1 ಮೈನಸ್ ಎಕ್ಸ್ ಗೆ ಲೋವರ್ ಲಿಮಿಟ್ 0 ಹಾಕ್ತೀನಿ. ಈಗ ನಾನು ಸಿಂಪ್ಲಿಫೈ ಮಾಡೋಣ. ಎಲ್ಲ 1 ಇರೋದ್ರಿಂದ ನಿಮಗೆ ಅಂತ ವ್ಯಾಲ್ಯೂ ಚೇಂಜ್ ಆಗಲ್ಲ. 2/3 ಮೈನಸ್ 1² ಅಂದ್ರೆ 1, 5/2 ಬರುತ್ತೆ. ಮೈನಸ್ 3 1s. ಈಗ ನಾನು LCM ತೆಗಿಬೇಕು. ಸೊ LCM ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಏನಾಗುತ್ತೆ, 6 ಆಗುತ್ತೆ. ಸೊ 6 ನ ಫಸ್ಟ್ ಬರ್ಕೋತೀನಿ ನಾನು. ಈ 3 ಇಂದ 6 ನ ಡಿವೈಡ್ ಮಾಡಿದ್ರೆ 3 2s, ಆ 2 ನ ಮಲ್ಟಿಪ್ಲೈ ಮಾಡಬೇಕು. ಈ 2 2s ಏನಾಯ್ತು, 4 ಆಯ್ತು. ಈ 2 ಇಂದ 6 ನ ಮಲ್ಟಿಪ್ಲೈ ಮಾಡಿದ್ರೆ 2 3s, ಆ 3 ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 15 ಆಗುತ್ತೆ. ಈಗ ನನಗೆ ಇಲ್ಲಿ 1 ಇಂದ ಮಾಡಿದಾಗ 1 6, ಆ 1 6 6 3 ಬರ್ಕೋಬೇಕು, 18 ಆಗುತ್ತೆ. ಈಗ ಮೈನಸ್ 18 ಅಲ್ಲಿ 4 ಅಂದ್ರೆ ಮೈನಸ್ 14, ಮೈನಸ್ 14 ಮೈನಸ್ 15 ಮೈನಸ್ 29/6. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆನಾ? ಸೊ ತುಂಬಾ ಸುಲಭ ಇರುತ್ತೆ, ಏನ್ ರಿಸ್ಕ್ ತಗೊಳಷ್ಟಿಲ್ಲ. LCM ತಗೊಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ತಗೊಂಡು. ಓಕೆ, ನೆಕ್ಸ್ಟ್ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಮಗೆ 0 to π/2 sin³ x ಅಂತ ಇದೆ. ಸೊ sin³ x ನೀವು ಮೊದಲೇ ಯೋಚನೆ ಮಾಡ್ಕೋಬೇಕು. ಫಸ್ಟ್ ನಾವು sin3x ಫಾರ್ಮುಲಾ ಇಂದ ಇದನ್ನು ಸಾಲ್ವ್ ಮಾಡಬೇಕು. ಇದು ರೆಗ್ಯುಲರ್ ಇಂಟೆಗ್ರೇಷನ್ ಕೂಡ ಇದೆ. ಈಗ ನಾವು ಜಸ್ಟ್ ಡೆಫಿನೆಟ್ ಆಗಿ ಮಾಡ್ತೀವಿ. ಫಸ್ಟ್ ನಾನೇನ್ ಮಾಡ್ತೀನಿ, sin3x ಫಾರ್ಮುಲಾ ಬರ್ಕೋತೀನಿ. 3 sin x ಮೈನಸ್ 4 sin³ x ಅಂತ ಬರುತ್ತೆ. ಈಗ ನನಗೆ sin³ ಮಾತ್ರ ಬೇಕು. ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಾಗ 4 sin³ x ಇಸ್ ಈಕ್ವಲ್ ಟು 3 sin x. ಈ sin3x ಬಲಗಡೆ ಬಂದ್ರೆ ಮೈನಸ್ sin3x ಆಗುತ್ತೆ. ಹೀಗೇನ್ ಮಾಡೋಣ, ನನಗೆ ಬರೀ sin³ ಬೇಕಾಗಿರೋದ್ರಿಂದ sin³ x ಇಸ್ ಈಕ್ವಲ್ ಟು 1/4. ಸೊ ಉಳಿದಿದ್ದನ್ನ 3 sin x ಮೈನಸ್ sin3x ಅಂತ ಬರ್ಕೋತೀನಿ. ಸೊ ಇಲ್ಲಿ ಈಗ ನಾನೇನ್ ಮಾಡೋಣ, ನೆಕ್ಸ್ಟ್ ಎರಡು ಕಡೆ ಇಂಟೆಗ್ರಲ್ ಬರ್ಕೋತೀನಿ ಕೊಟ್ಟಿರುವಂತದಕ್ಕೆ. ಸೊ ಈಗ ಇದಕ್ಕೆ ನಾವು ಲಿಮಿಟ್ ಅನ್ನ ಅಪ್ಲೈ ಮಾಡಬೇಕು. ಸೊ ಈಗ ಇಂಟೆಗ್ರೇಷನ್ ಐ ಇಸ್ ಈಕ್ವಲ್ ಟು ಈಗ ಕೊಟ್ಟಿರುವಂತ ಪ್ರಾಬ್ಲಮ್. ಸೊ ಏನಿದೆ 0 to π/2 ಇದೆ, ಅದನ್ನ ಬರ್ಕೋಬೇಕು. ಫಸ್ಟ್ ನಾವು 0 to π/2 ಬರ್ಕೊಂಡೆ. ಸೊ 1/4 ಕಾನ್ಸ್ಟೆಂಟ್ ನ ಡೈರೆಕ್ಟ್ ಆಚೆ ಬರ್ಕೋತೀನಿ, 1/4 ಅಂತ. ಒಳಗಡೆ ಇರುವಂತ ಫಂಕ್ಷನ್ 3 sin x ಹಂಗೆ ಬರ್ಕೊಂಡೆ. sin x ಗೆ ಸೊ ಈಗ ನೆಕ್ಸ್ಟ್ sin x ಬರ್ಕೊಂಡು sin3x ಬರ್ಕೊಂಡು ಇನ್ನೊಂದ್ಸತಿ ನಾವೇನ್ ಮಾಡೋಣ, ಇಂಟೆಗ್ರೇಷನ್ ಮಾಡೋಣ. ಸೊ 1/4 ಹಂಗೆ ಬರ್ಕೊಳ್ಳೋಣ. ಈಗ ನಾನು ಇಂಟೆಗ್ರೇಟ್ ಮಾಡ್ತೀನಿ. ಇಂಟೆಗ್ರೇಟ್ ಮಾಡೋ ಟೈಮಲ್ಲಿ ಇಂಟೆಗ್ರೇಷನ್ ಸಿಂಬಲ್ ತೆಗಿಬೇಕು. 3 ಕಾನ್ಸ್ಟೆಂಟ್, ಬಟ್ sin x ಗೆ ಮೈನಸ್ ಕಾಸ್ x ಬರುತ್ತೆ.
ಮೈನಸ್ ಸೈನ್ 3x ಏನಾಗುತ್ತೆ ಮೈನಸ್ ಕಾಸ್ 3x ಡಿವೈಡೆಡ್ ಬೈ 3 ಎಲ್ಲಿಂದ ಎಲ್ಲಿಗೆ ಫ್ರಮ್ 0 ಟು ಪೈ ಬೈ 2. ಸೊ ಈಗ ನಾವು 1/4 ಹಂಗೆ ಇರುತ್ತೆ. ಸೊ 3 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಬರುತ್ತೆ. ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕೋಣ. ಸೊ ಕಾಸ್ ಆಫ್ ದಿ ವ್ಯಾಲ್ಯೂ ಅಪ್ಪರ್ ಲಿಮಿಟ್ ಹಾಕಿದ್ರೆ ಕಾಸ್ ಪೈ ಬೈ 2 ಬರುತ್ತೆ. ಮೈನಸ್ ಅದೇ ಎಕ್ಸ್ ಜಾಗದಲ್ಲಿ 0 ಹಾಕ್ತೀವಿ ಕಾಸ್ 0 ಆಗುತ್ತೆ. ಸೊ ಈಗ ಮತ್ತೆ ಏನ್ ಮಾಡೋಣ, ನಾವು ಎರಡನೇ ವ್ಯಾಲ್ಯೂಗೆ ಹಾಕ್ಬೇಕು. ಆ ಮೈನಸ್ ನ ಪಕ್ಕದಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ 3 ಬಂತು. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1/3 ಕಾನ್ಸ್ಟೆಂಟ್ ಈ ಕಾಸ್ 3x ಗೆ ಅಪ್ಪರ್ ಲಿಮಿಟ್ ಕಾಸ್ 3 ಪೈ ಬೈ 2 ಆಗುತ್ತೆ. ಮೈನಸ್ ಕಾಸ್ ಲೋವರ್ ಲಿಮಿಟ್ ಹಾಕ್ತೀನಿ ಕಾಸ್ 0 ಆಗುತ್ತೆ. ಈಗ ನಾವೇನ್ ಮಾಡ್ಬೇಕು, ಈ ಕಾಸ್ 3/2 ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಕರೆಕ್ಟಾ? ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಮೈನಸ್ 3 ಕಾಸ್ 90 ಪೈ ಬೈ 2 ಅಂದ್ರೆ 90 0 ಆಯ್ತು. ಕಾಸ್ 0 1 ಪ್ಲಸ್ ಇಲ್ಲಿ ನಾವೇನ್ ಮಾಡ್ಬೇಕು, ಕಾಸ್ 3 ಪೈ ಬೈ 2 ನ ಅಲೈಡ್ ಆಂಗಲ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಮಲ್ಟಿಪಲ್ ಆಫ್ ಪೈ ಆಗಿರೋದ್ರಿಂದ ಆಬ್ವಿಯಸ್ಲಿ 0 ಬರುತ್ತೆ, ಬಟ್ ಆದ್ರೂ ಕೂಡ ನಿಮ್ಗೆ ಹೆಂಗ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಕಾಸ್ 3 ಟೈಮ್ಸ್ ಆಫ್ 90 ಪೈ ಬೈ 2 ಅಂದ್ರೆ 90. ಅವಾಗ ಏನಾಯ್ತು 3 ಇಂಟು 90 270. ಸೊ ಅಂದ್ರೆ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಸ್ 270 ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಸೊ ಇದನ್ ಬೇಕಾದ್ರೆ ನಿಮ್ಗೆ ಬರತ್ ತೋರಿಸ್ತೀನಿ ನೋಡಿ. ಕಾಸ್ 270 ಇಸ್ ಈಕ್ವಲ್ ಟು ಏನಂತ ಬರ್ಕೋಣ, ಕಾಸ್ ಆಫ್ ದಿ ವ್ಯಾಲ್ಯೂ 270 ಪ್ಲಸ್ 0 ಅಂತ ಬರ್ಕೋತೀನಿ, ತೊಂದರೆ ಇಲ್ಲ. 270 ಆಡ್ ಆಂಗಲ್ ಆಗಿರೋದ್ರಿಂದ ಕಾಸ್ ಏನಾಗುತ್ತೆ ಸೈನ್ ಆಗುತ್ತೆ, 0 ಬರ್ಕೋತೀನಿ. ಎನಿ ಹೌ ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ ವ್ಯಾಲ್ಯೂ ಏನ್ ಬರ್ತದೆ 0 ಬರ್ತಿದೆ. ಈ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಅದು 0 ಆದ್ರೆ ಕಾಸ್ 0 ವ್ಯಾಲ್ಯೂ ಎಷ್ಟು 1. ಈಗ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಇದು ನಮ್ಗೆ 3 ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ನಿಮಗೆ ಪ್ಲಸ್ 3 ಬರ್ತಾ ಇದೆ. ಇಲ್ಲಿ ಮೈನಸ್ 1/3 ಬರುತ್ತೆ. ಈಗ LCM ತಗೊಂಡ್ರೆ 3 3 9 ಆಯ್ತು. ಸೊ 3 3 9 ಮೈನಸ್ 1 8 ಆಗುತ್ತೆ. ಓಕೆನಾ? ಸೊ ಈ ರೀತಿ ನಾವೇನ್ ಮಾಡ್ತೀವಿ 8/12. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನೀವು ಬೇಕಾದ್ರೆ ಇದನ್ನ ಫರ್ದರ್ ಕೂಡ ಸಿಂಪ್ಲಿಫೈ ಮಾಡ್ಬೋದು. ನೋಡಿ 1/4 ಆಚೆ ಇದೆ, ಒಳಗಡೆ ಇರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 8/3 ಬಂತು. ಸೊ ಈಗ ಬೇಕಾದ್ರೆ ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 4 2 8 4 3 12. ಸೊ ಆನ್ಸರ್ ನಾವು ಬೇಕಾದ್ರೆ 2/3 ಅಂತ ಕೂಡ ನಾವು ಆನ್ಸರ್ ನ ಇಡಬಹುದು. ಸೊ ದಿಸ್ ಇಸ್ ವಾಟ್ 8/12. ನೀವು ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ದಟ್ ಇಸ್ 4 2s 4 3s. ಆನ್ಸರ್ ಎಷ್ಟು ಬರ್ತಾ ಇದೆ 2/3 ಬರ್ತಾ ಇದೆ. ಎಲ್ಲೋ ಸಂಧಿಲ್ ಬರ್ದೀನಿ ಅಂತ ಮಿಸ್ ಮಾಡಕ್ ಹೋಗ್ಬೇಡಿ, ನೀವು ನೀಟಾಗಿ ಬರೀರಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಹೌ ಟು ಸಾಲ್ವ್ ಸೈನ್ ಕ್ಯೂಬ್. ಈಗ ನಾವು ಕಾಸ್ ಕ್ಯೂಬ್ ಹೋಗೋಣ. ಕಾಸ್ ಕ್ಯೂಬ್ ಪ್ರಾಬ್ಲಮ್ ಕೂಡ ಸಿಮಿಲರ್ ಟು ದಿಸ್ ಒನ್ ಓನ್ಲಿ. ನಾವೀಗ ಸೇಮ್ ಫಾರ್ಮುಲಾಗಳನ್ನೆಲ್ಲ ಬರೀಬೇಕು. ಕಾಸ್ ಕ್ಯೂಬ್ ಗೆ ಫಸ್ಟ್ ನಾವೇನ್ ಮಾಡ್ಬೇಕು, ಕಾಸ್ 3 ಕನ್ಸಿಡರ್ ಮಾಡ್ಬೇಕು, ಆಮೇಲೆ ಕಾಸ್ ಕ್ಯೂಬ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಆಮೇಲೆ 1/4 ಅಂತ ತೆಗಿಬೇಕು. ಫಸ್ಟ್ ನಾನೇನ್ ಮಾಡ್ತೀನಿ, ಕಾಸ್ 3x ಫಾರ್ಮುಲಾ ಬರ್ಕೋತೀನಿ. ಕಾಸ್ 3x ಇಸ್ ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಆಗುತ್ತೆ. ಓಕೆನಾ? ಈಗ ನನಗೇನ್ ಬೇಕು, ಇದರಲ್ಲಿ ನನಗೆ ಕಾಸ್ ಕ್ಯೂಬ್ ಎಕ್ಸ್ ಬೇಕು. ಕಾಸ್ ಕ್ಯೂಬ್ ಎಕ್ಸ್ ನ ಆಚೆ ಬರ್ಕೋತಾ ಇದೀನಿ. 4 ಕಾಸ್ ಕ್ಯೂಬ್ ಎಕ್ಸ್ ಬರ್ಕೊಂಡೆ. ಈಗ ಇದು ಶಿಫ್ಟ್ ಆದ್ರೆ ನನಗೇನಾಯ್ತು 3 ಕಾಸ್ ಎಕ್ಸ್ ನ ಈ ಕಡೆ ಕಳಿಸ್ಬಿಡ್ತೀನಿ. ಸೊ ಕಾಸ್ 3x ಪ್ಲಸ್ 3 ಕಾಸ್ ನೋಡಿ 4 ಕಾಸ್ ಕ್ಯೂಬ್ ಎಕ್ಸ್ ಅಲ್ಲೇ ಇಟ್ಕೊಂಡಿದ್ದೀನಿ. ಈ ಟರ್ಮ್ ನ ಈ ಕಡೆ ಕಳಿಸ್ಬಿಟ್ಟಿದ್ದೀನಿ. ಈಗ ದಿಸ್ ಇಸ್ ವಾಟ್ ನನಗೆ ಬೇಕಾಗಿರೋದೇನು ಕಾಸ್ ಕ್ಯೂಬ್ ಎಕ್ಸ್ ಮಾತ್ರ. ಸೊ ಅದಕ್ಕೆ 1/4 ಇಂಟು ಕಾಸ್ 3x ಪ್ಲಸ್ 3 ಕಾಸ್ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ 3 ಕಾಸ್ ಎಕ್ಸ್. ಈಗ ನಾವೇನ್ ಮಾಡೋಣ, ಎರಡು ಕಡೆ ಇಂಟಗ್ರೇಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಇಂಟಗ್ರೇಷನ್ ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್ ಎಲ್ಲಿಂದ ಎಲ್ಲಿಗೆ 0 ಟು 5/2 ಬರ್ಕೊಳ್ಳೋಣ ಇಸ್ ಈಕ್ವಲ್ ಟು 1/4 ಹಂಗೆ ಬರ್ಕೊಂಡೆ. ಮತ್ತೆ ನಾನೀಗ ಇಂಟಗ್ರೇಷನ್ ಸಿಂಬಲ್ ಹಾಕೋತೀನಿ. ಇಂಟಗ್ರೇಷನ್ ಎಲ್ಲಿಂದ ಎಲ್ಲಿಗೆ ದಟ್ ಈಸ್ ಕಾಸ್ 3x ಪ್ಲಸ್ 3 ಕಾಸ್ ಎಕ್ಸ್ ಫ್ರಮ್ 0 ಟು 5/2 ಬರ್ಕೋಣ. 0 ಟು 5/2 ಮತ್ತೆ ನಾವು ಬ್ರಾಕೆಟ್ ಹಾಕೊಂಡು ಡಿ ಎಕ್ಸ್ ನ ಬರೆಯೋದನ್ನ ಮರಿಬಾರ್ದು, ಡಿ ಎಕ್ಸ್ ಅಂತ ಬರೀಬಹುದು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡೋಣ, ಇದಕ್ಕೆ ಇಂಟಗ್ರೇಷನ್ ಮಾಡೋಣ. 1/4 ಆಚೆ ಇದೆ. ಸೊ ಕಾಸ್ 3x ಗೆ ಸೈನ್ 3x/3 ಇಂಟಗ್ರೇಷನ್ ಬರೀಬೇಕು. ಸೊ ಇದು ಸೈನ್ ಏನ್ ಚೇಂಜ್ ಆಗಲ್ಲ, ಸೈನ್ 3x/3 ಬರುತ್ತೆ. ಪ್ಲಸ್ 3 ಕಾನ್ಸ್ಟೆಂಟ್ ಇದೆ, ಕಾಸ್ ಎಕ್ಸ್ ಏನಾಗುತ್ತೆ ಸೈನ್ ಎಕ್ಸ್. ಇದಕ್ಕೆ ನಾವೀಗ ಲಿಮಿಟ್ ಅಪ್ಲೈ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ 0 ಟು 5/2 ಲಿಮಿಟ್ ನ ಅಪ್ಲೈ ಮಾಡ್ಬೇಕು. ಸೊ ಈಗ 1/4 ಆಚೆ ಇದೆ. ಸೊ ಈಗ ಇದಕ್ಕೆ ಫುಲ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. 1/3 ಕಾನ್ಸ್ಟೆಂಟ್ ಎಕ್ಸ್ ಜಾಗದಲ್ಲಿ ಸೇಮ್ ಸೈನ್ 3 ಟೈಮ್ಸ್ ಆಫ್ 5/2 ಬರ್ಕೋತೀನಿ. ನಾನು ಮತ್ತೆ ಇದನ್ನ ಅಲೈಡ್ ಆಂಗಲ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀನಿ. ಮೈನಸ್ 0 ಹಾಕ್ತೀನಿ. ದಿಸ್ ವಿಲ್ ಬಿಕಮ್ ಸೈನ್ 0. ಕರೆಕ್ಟಾ? ಅಗೇನ್ ಇನ್ನೊಂದು ಟರ್ಮ್ ಇದೆ, ಪ್ಲಸ್ 3 ಕಾನ್ಸ್ಟೆಂಟ್ ಆಚೆ ಬರ್ಕೊಂಡೆ. ಸೈನ್ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಸೈನ್ 5/2, ಅದಕ್ಕೆ ಲೋವರ್ ಲಿಮಿಟ್ 0. ಸೊ ಮೈನಸ್ ಸೈನ್ 0 ಆಗುತ್ತೆ.
ಸೊ ಇದು ನನಗೆ ಬಂದಿರುವಂತದ್ದು. ಈಗ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಸೈನ್ 3π/2 ನೋಡಿ, ಇದ್ರ ವ್ಯಾಲ್ಯೂ ಸೈನ್ 270. ಸೈನ್ 270 ಅಂದ್ರೆ ಇದು ನಿಮಗೆ ಪ್ಲಸ್ ಆರ್ ಮೈನಸ್ 1 ಬರುತ್ತೆ, ಯಾಕಂದ್ರೆ ಸೈನ್ ಆಗಿರೋದ್ರಿಂದ ನಿಮಗೆ 0 ಆಗೋದಿಲ್ಲ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಸೈನ್ ಆಫ್ ದಿ ವ್ಯಾಲ್ಯೂ 270 ಅಂತ ಬರ್ಕೋತೀನಿ. ಅದನ್ನ ನಾವ್ ಹೆಂಗ್ ಸ್ಪ್ಲಿಟ್ ಮಾಡ್ಬೋದು? ಸೈನ್ ಆಫ್ ದಿ ವ್ಯಾಲ್ಯೂ 270 ಪ್ಲಸ್ 0 ಅಂತ ಬರ್ಕೊಬಹುದು. ಸೊ 270 ಪ್ಲಸ್ 0 ಬರ್ಕೊಂಡ್ರೆ 270 ಅಂದ್ರೆ ಸೈನ್ ಚೇಂಜ್ ಆಗಿ ಕಾಸ್ 0 ಆಗುತ್ತೆ. ಇದು ಫೋರ್ತ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಸೈನ್ ಮೈನಸ್ ಆಗಿರುತ್ತೆ. ಹಾಗಾಗಿ ನನಗೆ ಇದಕ್ಕೆ ಮೈನಸ್ ನ ಕೂಡ ಬರ್ಕೋಬೇಕು. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಅಲೈಡ್ ಆಂಗಲ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಲ್ಲಿ ಮೈನಸ್ ಹಾಕೋಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ವಿಲ್ ಗೆಟ್ ದ ಮೈನಸ್ ವ್ಯಾಲ್ಯೂ. ಸೊ ಆನ್ಸರ್ ಆಗಿದ್ರೆ -1 ಅಂತ ಬಂತು. ಈಗ ನನಗೆ ಈ ವ್ಯಾಲ್ಯೂ ಸಿಕ್ತು, ಸೈನ್ 3π/2. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಚೆ 1/4 ಇದೆ, ಒಳಗಡೆ 1/3 ಇದೆ. ಬ್ರಾಕೆಟ್ ಓಪನ್ ಮಾಡಿದಾಗ ಇದು ಬಂದಿರುವಂತ ವ್ಯಾಲ್ಯೂ -1 ಹಾಕೊಂಡೆ. ಮೈನಸ್ ಸೈನ್ 0 ಬಂದು 0 ಹಾಕೋತೀನಿ. ಪ್ಲಸ್ ಹಾಕ್ತೀನಿ 3 ಹಾಕೊಂಡು, ಒಳಗಡೆ ಸೈನ್ 90 1 ಆಯ್ತು, ಸೈನ್ 0 ಆಯ್ತು. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 1/4 ಹಂಗೆ ಇದೆ ಆಚೆ ಕಡೆ, ಒಳಗಡೆ ಒಂದು -1/3 ಬರುತ್ತೆ. ಯಾಕಂದ್ರೆ ಮೈನಸ್ ಮಲ್ಟಿಪ್ಲೈ ಮಾಡ್ತೀನಲ್ವಾ, +3 ಬರುತ್ತೆ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿ, 3 3 9 -1 8, 8/3 ಬರುತ್ತೆ. ಮತ್ತೆ 1/4 ಇಂಟು 8/3. ಸೊ ಕ್ಯಾನ್ಸಲ್ ಮಾಡಿದಾಗ ಆನ್ಸರ್ ಮತ್ತೆ 2/3 ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಯು ಆರ್ ಗೆಟಿಂಗ್ ಫಾರ್ 0 to π/2 cos 3 ಆಲ್ಸೋ 2/3 ಆನ್ಸರ್. ಸೊ ಇದು ನಮ್ಗೆ ಸಿಕ್ಕಿರುವಂತಹ ಸೊಲ್ಯೂಷನ್. ಸೊ ಒಂದೊಂದ್ಸರಿ ಚೆಕ್ ಮಾಡ್ಕೋತೀನಿ, ಯಾಕಂದ್ರೆ ಅದು ಒಂದು ಸ್ಟೂಡೆಂಟ್ ನ ಯಾವ ರೀತಿ ಹಾಬಿ ಇರುತ್ತೋ ಹಂಗೆ ನಮ್ದು ಕೂಡ ಚೆಕ್ ಮಾಡ್ಕೋತೀವಿ ಒಂದ್ಸತಿ ಆನ್ಸರ್ ಕರೆಕ್ಟ್ ಆಗಿ ಮಾಡಿದಿನೋ ಇಲ್ವೋ ಅಂತ. ಸೊ ಕರೆಕ್ಟ್ ಆಗಿ ಮಾಡಿದ್ರೆ ಖುಷಿ ಆಗುತ್ತೆ. ಸೊ ಇಲ್ಲಾಂದ್ರೆ ಚೆಕ್ ಮಾಡ್ಕೊಬೇಕಾಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಕನ್ಸಿಡರ್ ಮಾಡೋಣ. 0 to π/2 sin x ಅಂತ ಇದೆ. ತುಂಬಾ ಸಿಂಪಲ್ ಪ್ರಾಬ್ಲಮ್ ಇದು. ಆಕ್ಚುಲಿ ನಿಮ್ಗೆ ಈ ತರ ಪ್ರಾಬ್ಲಮ್ ಜಾಸ್ತಿ ಕೊಡೋದು. ಇದಕ್ಕೆ ನಾನೀಗ ಬರ್ಕೋತೀನಿ i is equal to integration from 0 to π/2 sin x ಅಂತ. ಇದನ್ನ ನೀವು 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. sin x into dx. sin x ಇಂಟಗ್ರೇಷನ್ ನಮ್ಗೆ ಗೊತ್ತಿದೆ, ಮೈನಸ್ ಕಾಸ್ ಎಕ್ಸ್ ಅಂತ. ಮೈನಸ್ ಕಾಸ್ ಎಕ್ಸ್ ಆಗ್ತದೆ ಎಲ್ಲಿಂದ ಎಲ್ಲಿಗೆ? 0 to π/2. ಸೊ ಅಗೇನ್ ಇದಕ್ಕೆ ನಾನೀಗ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ನ ಅಪ್ಲೈ ಮಾಡಬೇಕು. ಸೊ ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಅಪ್ಪರ್ ಲಿಮಿಟ್ π/2, ಲೋವರ್ ಲಿಮಿಟ್ cos 0 ಬಂತು. ಬಟ್ cos 90 ನಮ್ಗೆ ಗೊತ್ತಿದೆ 0 ಅಂತ. ದಟ್ ಈಸ್ ಮೈನಸ್ ಆಫ್ cos 0 ಮೈನಸ್ cos 0 1. ಸೊ cos 90, ಸಿ ದಿಸ್ ಇಸ್ ಆಕ್ಚುಲಿ 0 ಚೇಂಜ್ ಮಾಡ್ತಾ ಇದ್ದೀನಿ, ಮೈನಸ್ cos 0 1. ಓಕೆನಾ? ಮೈನಸ್ ಇಂಟು ಮೈನಸ್ ಆಯ್ತು, +1 ಆಯ್ತು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇದು ನಾವು ಸಾಲ್ವ್ ಮಾಡುವಂತಹ ಡೆಫಿನೆಟ್ ಇಂಟೆಗ್ರಲ್. ಈಗ ನೋಡಿ, ಇದಂತೂ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಬ್ಲಮ್. ನಾವು ಇದನ್ನ ಬೈ ಪಾರ್ಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಆಲ್ರೆಡಿ ನಾನು ಇದು ಬೈ ಪಾರ್ಟ್ಸ್ ಯೂಸ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ದೀನಿ. ಇದು ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ನೋಡ್ಕೊಳ್ಳಿ. ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಇಂಟಗ್ರೇಷನ್ uv into dx is equal to u v1 minus u dash v2 minus u double dash v3 ಎಕ್ಸೆಟ್ರಾ ಪ್ಲಸ್ ಮೈನಸ್ ಎಕ್ಸೆಟ್ರಾ. ಈ ಮೆಥಡ್ ಯೂಸ್ ಮಾಡಿದ್ದೆ ಆದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಸೊಲ್ಯೂಷನ್ ಬರುತ್ತೆ. ಲೆಟ್ ಮಿ ಸ್ಟಾರ್ಟ್ ದ ಸೊಲ್ಯೂಷನ್. i is equal to ಈಗ 0 to 1 x into e power x ಬರ್ಕೋತಾ ಇದೀನಿ, ಇಂಟು dx ಬರ್ತಿದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬರೀತೀನಿ ನೋಡಿ. ಫಸ್ಟ್ ಫಂಕ್ಷನ್ x ಹಂಗೆ ಬರ್ಕೋತೀನಿ. ಎರಡನೇ ಫಂಕ್ಷನ್ ಇಂಟಗ್ರೇಷನ್ e power x ಆಯ್ತು, ಮೈನಸ್ ಹಾಕೊಳ್ಳಿ. ಎಕ್ಸ್ ಗೆ ಡಿರೈವೇಟಿವ್ ಏನಾಯ್ತು? 1 ಆಯ್ತು. ಎಗೇನ್ e power x ಇಂಟಗ್ರೇಷನ್ e power x. ನೆಕ್ಸ್ಟ್ ಸ್ಟೆಪ್ ಬರೆಯೋಣ ಅಂದ್ರೆ 0 ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. 0 to 1. ಸೊ ನಮ್ಗೆ ಕೊಟ್ಟುವಂತ ಲಿಮಿಟ್ ನ ಬರ್ಕೋತೀನಿ. ಈಗ ಅಪ್ಪರ್ ಲಿಮಿಟ್ ಎಷ್ಟಿದೆ? 1 ಹಾಕೋಣ. ಅಪ್ಪರ್ ಲಿಮಿಟ್ ಹಾಕ್ತೀನಿ ಫುಲ್ ವ್ಯಾಲ್ಯೂಗೆ 1 e power 1 ಮೈನಸ್ e power 1. ಇದು ಅಪ್ಪರ್ ಲಿಮಿಟ್. ಫುಲ್ ಟರ್ಮ್ಗೆ ಮತ್ತೆ ಲೋವರ್ ಲಿಮಿಟ್ ಹಾಕ್ತೀನಿ 0 e power 0. ಇದಕ್ಕೆ e power 0 ಹಾಕ್ತಾ ಇದೀನಿ. ಸೊ ಎಗೇನ್ e power 0 1. ಹಾಗಾಗಿ ನಿಮ್ಗೆ ವ್ಯಾಲ್ಯೂ ನೋಡಿ, ಇದು 0 ಆಗುತ್ತೆ, ಇದು 1 ಆಗುತ್ತೆ, ಮೈನಸ್ ಇಂಟು ಮೈನಸ್ +1. ಸೊ ದಿಸ್ ಈಸ್ ವಾಟ್ ನಮ್ಗೆ ಬಂದಿರುವಂತಹ ಸೊಲ್ಯೂಷನ್. ತುಂಬಾ ಈಸಿ ಆಗಿದೆ ಇದು. ನೀವು ಈ ಮೆಥಡ್ ನ ಯೂಸ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು, ಯಾವುದಕ್ಕೆ? ಬೈ ಪಾರ್ಟ್ಸ್. ಸೊ ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್, ತುಂಬಾ ಈಸಿ ಆಗಿರುವಂತಹ ಪ್ರಾಬ್ಲಮ್ ಬಂದಿರುವಂತದ್ದು. ಏನಪ್ಪಾ ಅಂದ್ರೆ, ನಾನು ಅವಾಗಲೇ ಹೇಳಿದಂಗೆ ಮಲ್ಟಿಪ್ಲೈ ಮಾಡ್ಕೊಂಡು ಒಳಗಡೆ ವ್ಯಾಲ್ಯೂಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಈ ನೋಡಿ, ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡೋದು, ಲಿಮಿಟ್ಸ್ ನ ಅಪ್ಲೈ ಮಾಡೋದು. ಸೊ i is equal to ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡೋಣ ಈಗ. ಸೊ ಫಸ್ಟ್ 0 to 1 x ಇಂದ x ಗೆ x² ಆಯ್ತು, x ಇಂದ x ಗೆ x² ಆಯ್ತು, x ಇಂದ 5 ಗೆ, ಸೊ ವಿಲ್ ರೈಟ್ x ಇಂದ 5 ಗೆ 5x ಆಗುತ್ತೆ, -5x. ಓಕೆ. ಸೊ ಮತ್ತೆ ನಾನು ಕಲರ್ ಚೇಂಜ್ ಮಾಡ್ತೀನಿ, ನೀವು ಅರ್ಥ ಆಗಲಿ ಅಂತ. 2 ಇಂದ x ಗೆ ಬರ್ತೀನಿ, ಸೊ +2x ಬರ್ತಾ ಇದೆ. ಮತ್ತೆ ಪ್ಲಸ್ ಇಂಟು ಮೈನಸ್ 2 5 ಏನಾಯ್ತು? 10 ಆಯ್ತು. ಸೊ ಇದು ನಮ್ಗೆ ಬಂದಿರುವಂತಹ ಸೊಲ್ಯೂಷನ್. ಕಲರ್ ನೋಡಬಹುದು ನೀವು, ಮಲ್ಟಿಪ್ಲೈ ಮಾಡುವಂತದ್ದು. ಈಗ ನಾನು ಫರ್ದರ್ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡ್ಕೊಬೇಕು. ಸಿಂಪ್ಲಿಫೈ ಮಾಡ್ಕೋತೀನಿ ನೋಡಿ. ಏನಾಯ್ತು? x² ವ್ಯಾಲ್ಯೂ ಹಂಗೆ ಇರುತ್ತೆ,
ಸೊ ಎಕ್ಸ್ ಸ್ಕ್ವೇರ್ ಆಯ್ತು, ಮೈನಸ್ 5x ಪ್ಲಸ್ 2x ಏನಾಗ್ತಿದೆ, ದಟ್ ಇಸ್ ಮೈನಸ್ 3x ಆಗ್ತಾ ಇದೆ, ಮೈನಸ್ 10. ಸೊ ಇದನ್ನ ಮತ್ತೆ ನಾನು ಡಿ ಎಕ್ಸ್ ಬರ್ಕೊಂಡೆ. ಈಗ ನಾನು ಸೊಲ್ಯೂಷನ್ ಬರೀತೀನಿ. ಎಕ್ಸ್ ಸ್ಕ್ವೇರ್ ಗೆ ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ, 3 ಗೆ ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2 ಮತ್ತೆ ಬರುತ್ತೆ ನನಗೆ, ಮೈನಸ್ 10 ಗೆ 10x ಆಗುತ್ತೆ. ಎಲ್ಲಿಂದ ಎಲ್ಲಿಗೆ, ಫ್ರಮ್ 0 to 1. ಸೊ ಈಗ ನಾನು ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ಬೇಕಾದ್ರೆ 1/3 ಕಾನ್ಸ್ಟೆಂಟ್ ಹಂಗೆ ಆಚೆ ಬರ್ಕೊಂಡೆ ನಾನು ಫಸ್ಟ್. 1/3 ನ ಆಚೆ ಬರ್ಕೊಂಡು ಅಪ್ಪರ್ ಲಿಮಿಟ್ 1 ಕ್ಯೂಬ್ 1 ಆಯ್ತು, ಮೈನಸ್ 0 ಕ್ಯೂಬ್ ಅಂದ್ರೆ 0 ಆಗುತ್ತೆ, ಮೈನಸ್ 3/2 ಬರ್ಕೋತೀನಿ. ಅಪ್ಪರ್ ಲಿಮಿಟ್ 1 ಸ್ಕ್ವೇರ್ 1 ಆಗುತ್ತೆ, 1 ಸ್ಕ್ವೇರ್ 1 ಆಗುತ್ತೆ, ಮೈನಸ್ ಲೋವರ್ ಲಿಮಿಟ್ 0 ಆಗುತ್ತೆ. ಅಗೇನ್ ಮೈನಸ್ 10 ಇಂಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತಾ ಇದೀನಿ, ಅಪ್ಪರ್ ಲಿಮಿಟ್ 1 ಮೈನಸ್ 0 ಆಯ್ತು. ಸೊ ಈಗ ನಾವು ಫರ್ದರ್ ಸಿಂಪ್ಲಿಫೈ ಮಾಡೋಣ. ನಮಗೆ 1/3 ಮೈನಸ್ 3/2 ಮೈನಸ್ 10 ಈಗೆಲ್ಲ ಸೇರಿಸಿ ಸಿಂಪ್ಲಿಫೈ ಮಾಡೋಣ. ಸೊ ಈ ಸಿಂಪ್ಲಿಫೈ ಮಾಡಿದ್ದಾದ್ರೆ 3 to the 6 LCM ಆಗುತ್ತೆ. 3 to the 6 2 1s 2, 2 3s 6, 3 3s 9 ಮೈನಸ್, ಸೊ 60 ಆಗುತ್ತೆ ಇದು, ಯಾಕಂದ್ರೆ 1 6s 6 ಆಯ್ತು. ಸೊ ಅದಕ್ಕೆ ಏನ್ ಮಾಡೋಣ, 60 ಬರೆಯೋಣ. ನಿಮ್ಗೆ ಆನ್ಸರ್ 67 ಬರುತ್ತೆ, 67/6 ಬರುತ್ತೆ. ಓಕೆ, ಸೊ ನೌ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇಂಟಗ್ರೇಷನ್ 1/3 ಅಂತ ಪ್ರೂವ್ ಮಾಡಬೇಕು, ಅವರೇ ಕೊಟ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋಣ ಅಂದ್ರೆ, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಪ್ರಾಬ್ಲಮ್. ಒನ್ ಆಫ್ ದ ನಿಮಗೆ ಫಾರ್ಮುಲಾ ಹೇಳಿದೆ, ಫಾರ್ಮುಲಾ ನೆನಪಿಲ್ಲ ಅಂತ ನೆನಪು ಮಾಡ್ಕೊಳ್ಳಿ. ಯಾವ್ದಪ್ಪ ಅಂತಂದ್ರೆ, ಒಂದು ಫಂಕ್ಷನ್ ಇದ್ದಾಗ ಅದ್ರ ಪಕ್ಕದಲ್ಲಿ ಡಿರೈವೇಟಿವ್ ಇದ್ರೆ ಏನಾಗುತ್ತೆ. ಸೊ ಇಲ್ಲಿ ಟ್ಯಾನ್ ಎಕ್ಸ್ ನ ಡಿರೈವೇಟಿವ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಪಕ್ಕದಲ್ಲೇ ಇದೆ. ಇದಕ್ಕೆ ಆಕ್ಚುಲಿ ನಾವು ಎಲ್ ಎಚ್ ಎಸ್ ಕನ್ಸಿಡರ್ ಮಾಡೋಣ. ಎಲ್ ಎಚ್ ಎಸ್ ಕನ್ಸಿಡರ್ ಮಾಡ್ಕೊಂಡು 0 to π/4 ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೋಣ. ಸೊ ನಿಮ್ಗೆ ಹೇಳ್ದ ಹಾಗೆ ಫಾರ್ಮುಲಾ ಪ್ರಕಾರ ನಾವು ನೋಡಿದ್ದೆ ಆದ್ರೆ, ಸೊ ಇಂಟೆಗ್ರೇಷನ್ ಎಫ್ ಆಫ್ ಎಕ್ಸ್ ಇತ್ತು, ಅದರ ಫಂಕ್ಷನ್ ಪವರ್ ಎನ್ ಇದ್ರೆ ಅದ್ರ ಪಕ್ಕದ ಡಿರೈವೇಟಿವ್ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಇದರ ಇಂಟೆಗ್ರೇಷನ್ ಏನಾಗುತ್ತಪ್ಪ ಅಂದ್ರೆ, ಎಫ್ ಆಫ್ ಎಕ್ಸ್ ಟು ದಿ ಪವರ್ n+1 ಡಿವೈಡೆಡ್ ಬೈ n+1 ಅಂತ ಆಗುತ್ತೆ. ಸೊ ಇದು ನಮ್ಗಿರುವಂತಹ ಇಂಟೆಗ್ರೇಷನ್. ಸೊ ನಾರ್ಮಲ್ ಇಂಡೆಫಿನೆಟ್ ಆದಾಗ ಸಿ ಅಂತ ಬರೀತೀರಿ. ಇದ್ರ ಪ್ರಕಾರ ಇದರ ಇಂಟೆಗ್ರೇಷನ್ ನೋಡಿ, ಟ್ಯಾನ್ ಎಕ್ಸ್ ಇದೆ, ಪಕ್ಕದಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ, ಕರೆಕ್ಟ್. ಅಲ್ಲಿಗೆ ಟ್ಯಾನ್ ಫಂಕ್ಷನ್ ಉತ್ತರ ಟ್ಯಾನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ, 0 to π/4, ಕರೆಕ್ಟಾ. ಸೊ ಈಗ ಏನ್ ಮಾಡೋಣ, ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡೋಣ. 1/3 ಕಾನ್ಸ್ಟೆಂಟ್ ಎಕ್ಸ್ ಗೆ ಲಿಮಿಟ್ ಅಪ್ಲೈ ಮಾಡ್ತೀರಾ, ಅವಾಗ ಏನಾಗುತ್ತೆ, ಸೊ ಟ್ಯಾನ್ π/4 ಕ್ಯೂಬ್ ಅಂತ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಟ್ಯಾನ್ ನ ಡಿರೈವೇಟಿವ್ 2 ಇರೋದು 3 ಆಯ್ತು. ಓಕೆನಾ. ಸೊ ನೋಡಿ, ನೆಕ್ಸ್ಟ್ ನಾವು ಏರಿಯಾ ಪ್ರಾಬ್ಲಮ್ ತೋರಿಸ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್, ಏರಿಯಾ ಪ್ರಾಬ್ಲಮ್. ಸೊ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರುವಂತಹ ಫಂಕ್ಷನ್ x = 1 to x = 2 ಅಂತ ಕೊಟ್ಟಿದ್ರೆ, ಇಲ್ಲಿ ಇಂಟೆಗ್ರೇಷನ್ ಫಾರ್ಮುಲಾ ಬರ್ಕೋತೀವಿ 1 to 2 ಅಂತ. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ 3x to 3x ನ ಬರ್ಕೊಂಡೆ, ಇಂಟಗ್ರೇಟ್ ಮಾಡ್ಕೊಂಡೆ. ನೋಡಿ, ಈ 3x ಗೆ ಪಾಯಿಂಟ್ x = 1 ಹಾಕಿದಾಗ ನಮ್ಗೆ 2 ಪಾಯಿಂಟ್ ಬರ್ತಾ ಇದೆ. ಆ ಪಾಯಿಂಟ್ ನ ಅಂದ್ರೆ ನಿಮ್ಗೊಂದು ಐಡಿಯಾ ಬರ್ಲಿ ಅಂತ ತೋರಿಸ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ಇದೇ ತರ ಬರೀಬೇಕು ಅಂತೇನಿಲ್ಲ. ಇದು ನಾನು ಮತ್ತೆ ಬರ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ತರ ಸೊಲ್ಯೂಷನ್ ಬಂತು ಅಂತೇಳಿ. ಸೊ ಇಲ್ಲಿ 2 ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. x = 1 ಹಾಕಿದಾಗ ಒಂದು, x = 2 ಹಾಕಿದಾಗ ಒಂದು 2 ಪಾಯಿಂಟ್ಸ್ ಬರುತ್ತೆ. ನಿಮ್ಗೆ ಲೈನ್ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಂಟೆಗ್ರೇಷನ್ 1 to 2 3x ಆದಾಗ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡಿ, x ಗೆ ಇಂಟೆಗ್ರೇಷನ್ x² ಬಂತು, x²/2 ಬಂತು. ಸೊ ಲೋಯರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಹಾಕ್ತೀನಿ, ಮತ್ತೆ ಏನಾಗ್ತೀನಿ, ಫೈನಲ್ ಆಗಿ ನಿಮ್ಗೆ ಸಿಂಪ್ಲಿಫೈ ಮಾಡಿದಾಗ ಈ ವ್ಯಾಲ್ಯೂ ಬರ್ತಾ ಇದೆ. ಸೊ ಇದನ್ನ ಈಗ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಯಾವ ತರ ಅಂತ. ಈ ಒಂದು ಏರಿಯಾ ಪ್ರಾಬ್ಲಮ್ ಏನಾದ್ರು ನಿಮ್ಗೆ ಬಂದ್ರೆ ಫಸ್ಟ್ ನೀವೇನ್ ಮಾಡಬೇಕು, ಫಾರ್ಮುಲಾ ಬರ್ಕೊಡಿ. a is equal to what is the formula? So instead of I will write first a ಅಂತ ಬರ್ಕೊತೀನಿ. ಏರಿಯಾ ಪ್ರಾಬ್ಲಮ್ ಆಗಿರೋದ್ರಿಂದ a ಅಂತ ಬರ್ಕೊತೀನಿ. a is equal to ಎಲ್ಲಿಂದ ಎಲ್ಲಿಗೆ, a to b y into dx. This is the formula. ನೀವು ಫಸ್ಟ್ ಕೊಟ್ಟಿರೋದು ಐಡೆಂಟಿಫೈ ಮಾಡ್ಕೋಬೇಕು, ಏನ್ ಕೊಟ್ಟಿದ್ದಾರೆ. a to b ನೋಡಿ, x = 2 ಅಂತ ಕೊಟ್ಟಿರ್ತಾರೆ, ಅವಾಗ 1 to 2 ಅಂತ ಬರ್ಕೊಳ್ಳಿ. 3x ಕೊಟ್ಟಿರುವಂತಹ ವ್ಯಾಲ್ಯೂ. ಸೊ ಈಗ ಏನ್ ಮಾಡ್ತೀನಿ, ಈ 3 ಕಾನ್ಸ್ಟೆಂಟ್ x ಗೆ ನಾನು ಇಂಟಗ್ರೇಷನ್ ಮಾಡಿದ್ರೆ x²/2 ಬರುತ್ತೆ. ಎಲ್ಲಿಂದ ಎಲ್ಲಿಗೆ, 1 to 2. ಸೊ ಈ 3 ಆಚೆ ಬರುತ್ತೆ ಕಾನ್ಸ್ಟೆಂಟ್. ಅದಕ್ಕೆ x ಗೆ x²/2 1 to 2 ಅಂತ ಅಪ್ಲೈ ಮಾಡ್ತೀನಿ. ಈಗ ಇದಕ್ಕೆ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ. 3 ಆಚೆ ಇದೆ, 3/2 ನಾನು ಬೇಕಾದ್ರೆ ಆಚೆ ಬರ್ಕೊಂಡ್ಬಿಡ್ಬೋದು. ಸೊ 2 ಕೂಡ ನಾನು ಆಚೆ ಬರ್ಕೊಂಡ್ಬಿಡ್ತೀನಿ. x² ಗೆ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ. ದಟ್ ಇಸ್ ವಾಟ್, ಇನ್ಸ್ಟೆಡ್ ಆಫ್ ರೈಟಿಂಗ್ ದಟ್ 1 to 2. ಸೊ ಈಗ 3/2 ಆಚೆ ಇದೆ,
ಎಕ್ಸ್ ಸ್ಕ್ವೇರ್ ಅಪ್ಪರ್ ಲಿಮಿಟ್ ಎಕ್ಸ್ ಸ್ಕ್ವೇರ್ 2 ಸ್ಕ್ವೇರ್ 4 ಆಗುತ್ತೆ, ಎಕ್ಸ್ ಸ್ಕ್ವೇರ್ 1 ಸ್ಕ್ವೇರ್ 1 ಆಗುತ್ತೆ. ಸೊ ನಿಮಗೆ 4 ಮೈನಸ್ 1 ಏನಾಗುತ್ತೆ, ಯು ವಿಲ್ ಗೆಟ್ 3 ಬರುತ್ತೆ. ಸೊ 3 3 9 ಆಗ್ತಾ ಇದೆ. ಸೊ ಯಾವ ತರ ಅಪ್ಲೈ ಮಾಡಿದ್ರೆ ಇನ್ನೊಂದ್ಸತಿ ನೋಡ್ಕೊಳ್ಳಿ, ವೆರಿ ಸಿಂಪಲ್ ಒನ್. ಸೊ ಯು ವಿಲ್ ಗೆಟ್ ದಿಸ್ ಒನ್ ಆಸ್ 9 ಡಿವೈಡೆಡ್ ಬೈ 2. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಬೇಕಾದ್ರೆ 4.5 ಬರುತ್ತೆ. ನೀವು 9/2 ಬಿಟ್ರೆ ಸಾಕು, ತೊಂದರೆ ಇಲ್ಲ, ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ 4.5 ಬರಿಬೇಕು ಅಂತ ಏನ್ ಬೇಕಾಗಿಲ್ಲ. ಓಕೆನಾ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಏರಿಯಾ. ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಲ್ಲೂ ಕೂಡ ನೀವು ನೋಡಬಹುದು ಏರಿಯಾ ಪ್ರಾಬ್ಲಮ್ ಸೇಮ್ ಏರಿಯಾ ಅಂತ ಕೊಟ್ಟ ತಕ್ಷಣ ಎ ಇಸ್ ಈಕ್ವಲ್ ಟು ಫಾರ್ಮುಲಾ ಬರ್ಕೊಂಬಿಡಿ. ಎ ಇಸ್ ಈಕ್ವಲ್ ಟು ಎಲ್ಲಿಂದ ಇಲ್ಲಿಗೆ ಎ ಟು ಬಿ ಫಸ್ಟ್ ಫಾರ್ಮುಲಾ ಬರೀನಿ. ಎ ಟು ಬಿ ವೈ ಇಂಟು ಡಿ ಎಕ್ಸ್ ಅಂತ ಬರೀತಾ ಇದ್ದೀನಿ. ಎಗೇನ್ ಎ ಟು ಬಿ ಗೆ ಬರ್ಕೋತಾ ಇದ್ದೀನಿ ಎನ್. ಸೊ ಐ ಆಮ್ ರೈಟಿಂಗ್ ದಿಸ್ ಒನ್. ಸೊ 0 ಇಂದ 5. ಓಕೆ. ಸೊ ಇದನ್ನ ನಾನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ಯಾವ ತರ ಆನ್ಸರ್ ಬರುತ್ತೆ ಅಂತ ತೋರಿಸ್ತಾ ಇದೀನಿ. ಡೈರೆಕ್ಟ್ ಆಗಿ ಇದೇ ತರ ಮಾಡ್ಕೊಳ್ಳಿ. ಸೊ ನಿಮಗೆ ಆನ್ಸರ್ ಕೂಡ ನಾನು ಚೆಕ್ ಮಾಡಿ ತೋರಿಸ್ತೀನಿ, ಗ್ರಾಫ್ ಯಾವ ತರ ಬರುತ್ತೆ ಅಂತ ಹೇಳಿ. ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಈ ವಿಡಿಯೋ ತುಂಬಾ ರಿಸ್ಕ್ ಆಗಿ ನಾನು ಮಾಡಿದ್ರಿಂದ ಕೆಲವೊಂದು ಸ್ಕಿಪ್ ಆಗಿದೆ. ಸೊ ಅದನ್ನ ವರಿ ಮಾಡ್ಕೊಂಡ್ಬೇಡಿ, ನಿಮ್ಗೆ ಆನ್ಸರ್ಸ್ ಮತ್ತೆ ಇವೆಲ್ಲ ನಾರ್ಮಲ್ ಆಗಿ ಸಿಗೋ ತರನೇ. ಓಕೆನಾ. ಸೊ ಈಗ ಈ ಪ್ರಾಬ್ಲಮ್ ಮಾಡಕ್ಕೆ ಎಗೇನ್ ನಾನೇನ್ ಬರೀಬೇಕು. ಸೊ ಸೊಲ್ಯೂಷನ್ ಎಗೇನ್ ಏರಿಯಾ ದಟ್ ಈಸ್ ಎ ಟು ಬಿ ವೈ ಇಂಟು ಡಿ ಎಕ್ಸ್. ಸೊ ಈಗ ಏನ್ ಮಾಡೋಣ, ಎಲ್ಲಿಂದ ಎಲ್ಲಿಗೆ 1 2 3 ತಗೋತಾ ಇದೀನಿ. 1 2 3 ವೈ ವ್ಯಾಲ್ಯೂ ಬರ್ಕೋತಾ ಇದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಬರ್ಕೋತಾ ಇದೀನಿ. ಸೊ ಈಗ ಏನ್ ಮಾಡೋಣ, ಮತ್ತೆ ನಾವು ನಮ್ಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಗೆ ಇಂಟಗ್ರೇಷನ್ ದಟ್ ಇಸ್ ಎಕ್ಸ್ ಕ್ಯೂಬ್ ಐತ್ರಿ ಫಸ್ಟ್ ಬರ್ಕೊಂಡೆ. ಆಮೇಲೆ 1 ಗೆ 1x ಅಂತ ದಟ್ ಈಸ್ ಎಲ್ಲಿಂದ ಎಲ್ಲಿಗೆ again 1 2 3 ಬರ್ಕೋತಾ ಇದೀನಿ. ಸೊ ಈಗ ನಾವೇನ್ ಮಾಡೋಣ, ಲಿಮಿಟ್ಸ್ ನ ಅಪ್ಲೈ ಮಾಡೋಣ. ಸೊ 1/3 ಕಾನ್ಸ್ಟೆಂಟ್ ಎಕ್ಸ್ ಕ್ಯೂಬ್ ಅಪ್ಪರ್ ಲಿಮಿಟ್ ಹಾಕ್ತೀನಿ, 3 ಕ್ಯೂಬ್ ಆಗುತ್ತೆ ದಟ್ ಈಸ್ 27 ಬರುತ್ತೆ. ಸೊ 27 ಲೋಯರ್ ಲಿಮಿಟ್ ಹಾಕ್ತೀನಿ ದಟ್ ಈಸ್ 1. 3 ಕ್ಯೂಬ್ ಅಂದ್ರೆ 3 ಇಂಟು 3 ಇಂಟು 3 ಕರೆಕ್ಟಾ. ಸೊ ಲೋಯರ್ ಲಿಮಿಟ್ ಹಾಕಿದಾಗ 1 ಕ್ಯೂಬ್ ಗೆ 1 ಅಂತ ಬರ್ತಾ ಇದೆ. ಸೊ ಪ್ಲಸ್ ಅಗೇನ್ ಎಕ್ಸ್ ಗೆ ಅಪ್ಪರ್ ಲಿಮಿಟ್ 3 ಮೈನಸ್ ಲೋವರ್ ಲಿಮಿಟ್ 1 ಆಯ್ತು. ಸೊ 3 ಮೈನಸ್ 1 ಅಂತ ಬಂತು. ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. 27 ಮೈನಸ್ 1 26/3 ಬರುತ್ತೆ. ಪ್ಲಸ್ 3 ಮೈನಸ್ 1 2 ಬರುತ್ತೆ. ದಟ್ ಇಸ್ ವಾಟ್ 2 ಬಂತು. ಈಗ 3 ಟು ದ 6, 26 ಪ್ಲಸ್ 6 ಎಷ್ಟಾಯ್ತು? ದಟ್ ಇಸ್ ವಾಟ್ ಯು ಆರ್ ಗೆಟಿಂಗ್ 32 ಡಿವೈಡೆಡ್ ಬೈ 3 ಬರ್ತಾ ಇದೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ಆನ್ಸರ್ ಫಾರ್ ದಿ ಏರಿಯಾ ಕವರ್ಡ್ ಅಂಡರ್ ದ 2 given points. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಕನ್ಸಿಡರ್ ಮಾಡೋಣ. ಇಲ್ಲಿ ಕೂಡ ಎ ಇಸ್ ಈಕ್ವಲ್ ಟು ಸೇಮ್ ಎ ಟು ಬಿ ಕನ್ಸಿಡರ್ ಮಾಡಬೇಕು. ವೈ ಇಂಟು ಡಿ ಎಕ್ಸ್ ನೋಡಿ, ನಾನೇ ಫಾರ್ಮುಲಾ ಬರೀತಾ ಇದ್ದೆ ಅಂದ್ರೆ ನೀವು ಫಾರ್ಮುಲಾ ಬರೀಲೇಬೇಕು, ಯಾಕಂದ್ರೆ ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ. ಸೊ ಇದು ಪ್ರಕಾರ 0 to 2 4 ಎಕ್ಸ್ ಕ್ಯೂಬ್ ಆಯ್ತು. ಸೊ ಇಲ್ಲಿ 4 ಕಾನ್ಸ್ಟೆಂಟ್ ಇರುತ್ತೆ. 4 ಆಚೆ ತಗೊಳ್ಳೋಣ. ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಮಾಡಿದಾಗ ಎಚ್ ದಿ ಪವರ್ 4 ಡಿವೈಡೆಡ್ ಬೈ 4 ಬರುತ್ತೆ. ಎಲ್ಲಿಂದ ಎಲ್ಲಿಗೆ 0 ಇಂದ 2 ಹಾಕ್ಲೇಬೇಕಾಗುತ್ತೆ. ಈಗ ಮತ್ತೆ 4 ಕಾನ್ಸ್ಟೆಂಟ್ ಆಚೆ ಇದೆ, ಡಿವೈಡೆಡ್ ಬೈ 4 ಆಚೆ ಬರ್ಕೊಂತೀನಿ. ಒಳಗಡೆ ಇರುವಂತದ್ದು ಬರೀ ಎಕ್ಸ್ ದಿ ಪವರ್ 4 ಮಾತ್ರ. ಆ ಎಕ್ಸ್ ದಿ ಪವರ್ 4 ಗೆ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಿದ್ರೆ 2 ಟು ದಿ ಪವರ್ 4 ಆಗುತ್ತೆ. ಮೈನಸ್ 0 ಟು ದಿ ಪವರ್ 4 ಅಂದ್ರೆ 0 ನೇ ಆಗುತ್ತೆ. 4 4 ಕ್ಯಾನ್ಸಲ್ ಆಯ್ತು. 2 ಟು ದಿ ಪವರ್ 4 ನಿಮಗೆ ಗೊತ್ತಿದೆ, 2 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 16. ಓಕೆ. ಸೊ ಇದು ಅನದರ್ ಏರಿಯಾ ಪ್ರಾಬ್ಲಮ್. ಸೊ ಏರಿಯಾ ಪ್ರಾಬ್ಲಮ್ ತುಂಬಾ ಈಸಿ ಇದೆ. ನಾನು ಅದೇ ಸ್ಟೂಡೆಂಟ್ಸ್ ಹೇಳುವಂತದ್ದು, ಯಾವುದೇ ಕಾರಣಕ್ಕೂ ಏರಿಯಾ ಪ್ರಾಬ್ಲಮ್ ನ ಬಿಡಕ್ ಹೋಗಬೇಡಿ. ಸೊ ಇಲ್ಲಿ ಒಂದು ಪಿಕ್ಚರ್ ರೆಪ್ರೆಸೆಂಟೇಷನ್ ಕೂಡ ನಾನು ತೋರಿಸಿದೀನಿ ಯಾವ ತರ ಬರುತ್ತೆ ಅಂತ ಹೇಳಿ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಬಹುದು. ತುಂಬಾ ಯೂಸ್ಫುಲ್. ಅಂದ್ರೆ ಇದೇ ತರ ನೀವು ಬರಿಬೇಕಾಗಿಲ್ಲ, ಬಟ್ ನಾನು ಸಾಲ್ವ್ ಮಾಡ್ದಂಗೆ ಬರೆದ್ರೆ ಸಾಕು. ಸೊ ಈ ತರ ಏನು ಜಾಸ್ತಿ ಡೀಟೇಲ್ ಆಗಿ ಏನು ಹೋಗಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್ ನೆನ್ಪಿಟ್ಕೊಳ್ಳಿ. ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್ ತುಂಬಾ ಇಂಪಾರ್ಟೆಂಟ್. ಸೊ ಇದು ಸೆಕೆಂಡ್ ಟೈಪ್ ಆಫ್ ಅಪ್ಲಿಕೇಶನ್ ಪ್ರಾಬ್ಲಮ್. ಇಷ್ಟೊತ್ತು ನೋಡಿದ್ದು ನಾವು ಬರೀ ಏರಿಯಾ ಮಾತ್ರ. ವಾಲ್ಯೂಮ್ ಗೆ ನಾವು ವಿ ಅಂತ ತಗೋಬೇಕು. ಲೆಟ್ ಮಿ ಟೇಕ್ ವಿ ಅಂತ ತಗೋತೀನಿ. ಇಲ್ಲೊಂದು ಪೈ ಎಕ್ಸ್ಟ್ರಾ ಬರುತ್ತೆ, ಮತ್ತೆ ಇಂಟಗ್ರೇಷನ್ ಎ ಟು ಬಿ ಬರುತ್ತೆ, ಒಳಗಡೆ ವೈ ಸ್ಕ್ವೇರ್ ಬರುತ್ತೆ ಇಂಟು ಡಿ ಎಕ್ಸ್. ಫಾರ್ಮುಲಾ ಸ್ವಲ್ಪ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದು ವಾಲ್ಯೂಮ್ ಆಫ್ ಎ ಸಾಲಿಡ್ ಗೆ ಈ ಫಾರ್ಮುಲಾ. ಪೈ ಕಾನ್ಸ್ಟೆಂಟ್ ಟಚ್ ಮಾಡಕ್ ಹೋಗ್ಬೇಡಿ, ಹಂಗೆ ಇಟ್ಕೊಳ್ಳಿ. ಎ ಟು ಬಿ ಸೇಮ್ 2 to 5 ಅಂತ ಕೊಟ್ಟಿದ್ದಾರೆ, 2 to 5 ಅಂತ ಬರ್ಕೊಳ್ಳಿ. ಇನ್ನ ವೈ ಸ್ಕ್ವೇರ್ ಆಲ್ರೆಡಿ ಅವರೇ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ, ನೀವು ಸ್ಕ್ವೇರಿಂಗ್ ಮಾಡುವಂತದ್ದು ಏನು ಬೇಕಾಗಿಲ್ಲ. ಸೊ ಎಕ್ಸ್ ಪ್ಲಸ್ 2 ಬರ್ಕೋತಾ ಇದೀನಿ ಇಂಟು ಡಿ ಎಕ್ಸ್ ಅಂತ ಬರ್ದಿದ್ದೀನಿ. ಈಗ ಆಸ್ ಇಟ್ ಇಸ್ ನೀವೇನ್ ಮಾಡಿ ಇಂಟಗ್ರೇಷನ್ ಮಾಡಿ. ಪೈ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ, 2 ಗೆ 2x ಆಗುತ್ತೆ. ಎಲ್ಲಿಂದ ಇಲ್ಲಿಗೆ 2 to 5 ಅಂತ ಆಗುತ್ತೆ. ಕರೆಕ್ಟಾ. ಸೊ ಈಗ 5 ಕಾನ್ಸ್ಟೆಂಟ್ ಹಂಗೆ ಇರ್ಲಿ ಆಚೆ ಕಡೆ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಸೊ 1/2 ಆಚೆ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 25 ಬರುತ್ತೆ. ಲೋಯರ್ ಲಿಮಿಟ್ 2 ಸ್ಕ್ವೇರ್ ದಟ್ ಇಸ್ 4 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ನೀವು ಅವಾಗಲೇ ಬರ್ದಂಗೆ 1/2 ಫಸ್ಟ್ ಬರ್ದ್ಬಿಡ್ತೀನಿ. 1/2 ಬರ್ದು ಎಕ್ಸ್ ಸ್ಕ್ವೇರ್ ಗೆ 25 ಮೈನಸ್ 2 ಸ್ಕ್ವೇರ್ 4 ಆಗುತ್ತೆ. ಪ್ಲಸ್ 2 ಕಾನ್ಸ್ಟೆಂಟ್ ಎಕ್ಸ್ ಜಾಗದಲ್ಲಿ ಮತ್ತೆ 5 ಹಾಕ್ತೀನಿ, ಮತ್ತೆ ಮೈನಸ್ 2 ಹಾಕೋತೀನಿ. ಓಕೆನಾ.
ಸೊ ಇದು ನನಗೆ ಸಿಕ್ಕಿರುವಂತಹ ವ್ಯಾಲ್ಯೂ. ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಪೈ ಕಾನ್ಸ್ಟೆಂಟ್ ಆಚೆ ಹಂಗೆ ಇದೆ, ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸಿಂಪ್ಲಿಫೈ ಮಾಡಿದಾಗ ನನಗೆ ಬರುವಂತಹ ವ್ಯಾಲ್ಯೂನ ಬರಿತಾ ಹೋಗ್ತೀನಿ ಈಗ. ಸೊ ಪೈ ಕಾನ್ಸ್ಟೆಂಟ್ ಹಂಗೆ ಇರ್ಲಿ, ಪೈ ವ್ಯಾಲ್ಯೂ ಆಯ್ತು. ಒಳಗಡೆ ಸಿಂಪ್ಲಿಫೈ ಮಾಡೋಣ. ನೋಡಿ, ಪೈ ಬರ್ಕೋತೀನಿ ಫಸ್ಟ್ ನಾನು. ಸೊ ಪೈ ಬರ್ಕೊಂಡೆ. ಫಸ್ಟ್ 1/2 ಒಳಗಡೆ ಇರುತ್ತೆ 25 - 4 ಎಷ್ಟಾಗುತ್ತೆ? 21 ಆಗುತ್ತೆ. ನಿಮ್ಗೆ 21/2 ಆಗುತ್ತೆ ಇದು. ಪ್ಲಸ್ 5 - 2 3, 3 2 ಎಷ್ಟಾಯ್ತು? 6 ಆಯ್ತು. ಸೊ ಈಗ LCM ತಗೋಬೇಕು. 2 6 12, 12 ಪ್ಲಸ್ 21 ಆಡ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ದಟ್ 33 ಬರುತ್ತೆ. 21 ಪ್ಲಸ್ 12 ಆಡ್ ಮಾಡ್ಕೊಂಡ್ರೆ 33 ಬಂತು. ಸೊ 33 ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ ವಾಟ್ ನೀವು ಪೈಗೆ ರೀಪ್ಲೇಸ್ ಮಾಡಬೇಕು ಅಂತೇನಿಲ್ಲ, ಪೈನ ಪೈಯಾಗೆ ಬರೆದ್ರೆ ಸಾಕು. 33 ಪೈ ಡಿವೈಡೆಡ್ ಬೈ 2 ಇಸ್ ದ ರಿಕ್ವೈರ್ಡ್ ಆನ್ಸರ್. ದಟ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್. ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು. ಮತ್ತೆ ಅಂತ ಡಿಫಿಕಲ್ಟ್ ಏನು ಯೂಸ್ ಮಾಡಕ್ ಹೋಗಲ್ಲ. ಎಲ್ಲ ಇಂಟೆಗ್ರೇಷನ್ ಅಲ್ಲಿ ಸಿಂಪಲ್ ಫಾರ್ಮ್ ನಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ?